ಎಕ್ಸ್ಪೀರಿಯನ್ಸ್ ಇಲ್ಲ USA ತರ. ಅದಕ್ಕೆ ನಾನು ಅಲ್ಲಿ ಹೋಗಿ ಅಲ್ಲಿ ಕಲಿತು ಮತ್ತೆ ಇಲ್ಲಿ ಬಂದೆ ಇಂಡಿಯನ್ ಅಂತ ಹೇಳಿ. ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಅಲ್ಲಿ ಕಲಿತೀಯಾ, ನಿನ್ ಸರ್ವಿಸ್ ಏನಿದ್ರು ಕೂಡ ಇಂಡಿಯಾಗೆ ಅನ್ನುವಂಥದ್ದು. ಒಂದ್ಸಲ ನೀವು ಇಟಲಿಗೆ ಹೋದಾಗ ನಿಮ್ ಮಗಳು ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರೋ ಹಾಗೆ ವಿಮಾನ ಒಂದು ತಯಾರಿಕಾ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಚರ್ಚೆ ಮಾಡ್ತಿದ್ಲಂತೆ ಯಾರ ಜೊತೆನೋ, ಅದು ಹೇಗೆ ತಯಾರು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ. ಆವಾಗ ತುಂಬಾ ನಿಮ್ ಕುತೂಹಲ ಆಯ್ತಂತೆ, ಏನಪ್ಪಾ ನನ್ನ ಮಗಳ ಒಂದು ಅತ್ಯುತ್ಸಾಹ ನೋಡಿ ನಿಮ್ಗೆ ಬೆರಗಾಯ್ತಂತೆ. ಈ ಒಂದು ಸನ್ನಿವೇಶನ ಹೇಳಿ ಸರ್. ನಾವು ರೋಮಲ್ಲಿರುವಾಗ ಕ್ಯಾಥೆಡ್ರಲ್ ಚರ್ಚ್ ನೋಡೋದಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಫ್ಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಒಬ್ಬರು ಬಂದಿದ್ರು, ಕುಟಿನಾ ಅಂತ. ಅವರು ಈ ಮಗಳು ನೋಡಿ ಏನೋ ಮಾತಾಡ್ತಾ ಇದ್ರು. ಅದರಲ್ಲಿ ಇವಳು ತಿಳ್ಕೊಂಡಿದ್ದಾಳೆ ಈಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ಅವ್ಳು ಕಾರ್ಡ್ ನೋಡಿ ಆ ಟೈಮಲ್ಲಿ ನಾವು ಶಿ ಸ್ಟಾರ್ಟೆಡ್ ಮೋರ್ ಟಾಕಿಂಗ್ ಅಬೌಟ್ ದ ಪ್ಲೇನ್ಸ್, ರಾಕೆಟ್ಸ್ ಅಂಡ್ ಅದರ್ ಥಿಂಗ್ಸ್. ಆವಾಗ ಏನಪ್ಪ ಈ ಚಿಕ್ಕ ಮಗಳು ಇದ್ರ ಜೊತೆ ಮಾತಾಡ್ತಾ ಇದ್ರು. ಅಂಡ್ ಅವರು ಬಹಳ ಕುತೂಹಲ ತೋರಿಸಿ ಹಿ ಹಸ್ ಶೋನ್ ಲಾಟ್ ಆಫ್ ಇಂಟ್ರೆಸ್ಟ್ ಅಂಡ್ ಟೇಕನ್ ಮೋರ್ ಡೇಟಾ ಫ್ರಮ್ ಹರ್. ಆವಾಗ ನಂಗೆ ಅನಿಸಿದೆ ಇವಳಿಗೆ ಈ ಫೀಲ್ಡ್ ಅಲ್ಲಿ ಇವಳಿಗೆ ಜಾಸ್ತಿ ನಾಲೆಡ್ಜ್ ಇದೆ, ಈ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಅವರೇ ನಮ್ಗೆ ಗೈಡ್ ಮಾಡಿರೋದು, ನೀವು ಇಲ್ಲಿ ಬಂದ್ರಿ, ನೀವು ಇಟಲಿ ಆಗಲಿ ನಿಮಗೆ ಫ್ರಾನ್ಸ್ ಆಗಲಿ ನಾನು ನಿಮಗೆ ಎಲ್ಲ ತರ ಸಪೋರ್ಟ್ ಕೊಡ್ತೀನಿ. ನಿಮ್ಮ ಮಗಳಿಗೆ ಶಿ ಇಸ್ ಎ ಜೀನಿಯಸ್ ಗರ್ಲ್, ಸೊ ನೀವು ಇಲ್ಲಿ ಹಾಕ್ರಿ, ಇಂಡಿಯಾನಲ್ಲಿ ಫೆಸಿಲಿಟಿ ಇಲ್ಲ, ಅದರಿಂದ ನೀವು ಇಲ್ಲಿ ಬನ್ರಿ ಅಂತ ನಮಗೆ ಇನ್ವೈಟ್ ಮಾಡಿದ್ರು. ಸೊ ಈವನ್ ಟುಡೇ ವಿ ಆರ್ ಇನ್ ಟಚ್ ವಿತ್ ಹಿಮ್. ಹಿ ಇಸ್ ಸೋ ಹೆಲ್ಪ್ಫುಲ್ ಫಾರ್ ಅಸ್. ನಿಮ್ಮ ಮಗಳು ಬಾಹ್ಯಾಕಾಶದ ಬಗ್ಗೆ ತುಂಬಾನೇ ಒಲವು ಹೊಂದಿದ್ದಾಳೆ, ಅದ್ರ ಬಗ್ಗೆ ಯಾವುದೇ ರೀತಿ ಭಯ ಇಲ್ಲ, ನಿರ್ಭಯವಾಗಿದ್ದಾಳೆ ಅವಳು. ಮುಂದೆ ಕರ್ನಾಟಕದ ಕಲ್ಪನಾ ಚಾವ್ಲಾ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಡೆಫಿನೆಟ್ಲಿ ಮೇಡಮ್, ಶಿ ವಿಲ್. ಅವನು ಏನು ಕನಸು ಕಾಣ್ತಾನೋ ಫಸ್ಟ್ ಹುಟ್ಟಿರೋದ್ರಿಂದ ನಾವು ನೋಡ್ತಾ ಇದೀವಿ. ಅವನು ಒಂದು ಏಮ್ ಇಟ್ಕೊಂತಾಳೆ, ಅದು ಆಟೋಮೆಟಿಕ್ಲಿ ಅದು ಇಟ್ ವಿಲ್ ಬಿ ಸಕ್ಸಸ್ಫುಲಿ ಇಂಪ್ಲಿಮೆಂಟೆಡ್. ಆ ತರ ಪ್ರತಿಯೊಂದು ಮಾಡ್ತಾ ಬಂದಿದ್ದಾಳೆ. ಮಾಡಲಿಂಗ್ ಅಲ್ಲಿ ಮಿಸ್ ಬ್ಯಾಂಗ್ಳೂರ್ ಆಗ್ಬೇಕಂದಿದ್ದಾಳೆ, ಇನ್ನೂ ಸರಿ ಆಗಿದ್ದಾಳೆ. ಪ್ರಿನ್ಸಸ್ ಬ್ಯಾಂಗ್ಳೂರ್ ಆಗಿದ್ದಾಳೆ. ಮೊನ್ನೆ ಡಿಸ್ನಿ ಸ್ಟುಡಿಯೋ ಅವರು, ವಾಲ್ಟ್ ಡಿಸ್ನಿ ಅವರು ಮಾಡಿರೋ ವರ್ಲ್ಡ್ ವೈಡ್ ಡಿಸ್ನಿ ಪ್ರಿನ್ಸಸ್ ಅಲ್ಲಿನೂ ಆಯ್ಕೆ ಆಗಿದ್ದಾಳೆ. ಸೊ ಅವಳು ಏನು ತಲೆನಲ್ಲಿ ಅವಳಿಗೆ ಬರ್ತದೋ, ಏನು ಯೋಚನೆ ಬರ್ತದೋ ಅದು ಇಂಪ್ಲಿಮೆಂಟ್ ಸಟನ್ಲಿ ಮಾಡ್ತಾಳೆ ಅವಳು. ಆ ಶಕ್ತಿ ಅವರಲ್ಲಿದೆ. ಸೊ ನಮ್ಗೆ ಆ ನಂಬಿಕೆ, ಅದ್ರ ಜೊತೆಗೆ ನಾವು ಫುಲ್ ಎಲ್ಲ ತರ ಸಪೋರ್ಟ್ ಕೊಡ್ತೇವೆ, ಫೈನಾನ್ಷಿಯಲಿ, ಸೋಷಿಯಲಿ, ಅಕಾಡೆಮಿಕಲಿ. ಅವ್ಳಿಗೆ ಏನೇನು ಬೇಕೋ, ಯಾವ ಟೈಮಲ್ಲಿ ಏನು ಬೇಕೋ, ಯಾವುದಕ್ಕೂ ತೊಂದರೆ ಇರ್ತಾ ಇಲ್ಲ. ಎಲ್ಲದರಲ್ಲೂ ವಿ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್ ಇಟ್. ಹಾಗೆ ಇಷ್ಟ ಏನಂತ ಹೇಳಿದ್ರೆ ನೀನು ಕ್ಲಾಸಿಕಲ್ ಡ್ಯಾನ್ಸ್ ಗೊತ್ತು, ಯಕ್ಷಗಾನ ಕೂಡ ಅದ್ಭುತವಾಗಿ ಮಾಡ್ತೀಯ ನೀನು, ಜೊತೆಗೆ ಫ್ಯಾಷನ್ ಶೋ ಇದ್ರ ಬಗ್ಗೆ ಎಲ್ಲ ಕೂಡ ಒಲವು ಹೊಂದಿದ್ಯಾ. ಇದಕ್ಕೆ ರೋಲ್ ಮಾಡೆಲ್ಸ್ ಯಾರು ನಿನಗೆ ಅಂತ? ನನಗೆ ಆಕ್ಚುಲಿ ಫ್ಯಾಷನ್ ಶೋ ರೋಲ್ ಮಾಡೆಲ್ ಅಂದ್ರೆ ಐಶ್ವರ್ಯ ರಾಯ್, ಇನ್ನು ಸ್ಪೇಸ್ ಅಲ್ಲಿ ಅಂದ್ರೆ ವ್ಯಾಲೆಂಟಿನಾ ತೆರೆಸ್ಕೊಳ. ಫ್ಯಾಷನ್ ಶೋ ಆಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದನೂ ಐಶ್ವರ್ಯ ರಾಯ್ ಅಂತ ಕರೀತಾ ಇದ್ರು. ಅದಕ್ಕೆ ಅವಳು ಮಿಸ್ ವರ್ಲ್ಡ್ ಆಗಿದ್ದು, ಅವಳ ಟ್ಯಾಲೆಂಟ್ ಡಾನ್ಸ್ ಅವಳಿದು. ಅದಕ್ಕೆ ನಾನು ಡಾನ್ಸ್ ಮಾಡಬೇಕು ಅಂತ ಹೇಳಿ ನನಗೂ ಅವಾಗಿಂದ ಡಾನ್ಸ್ ಬಗ್ಗೆ ಬಹಳ ಇಷ್ಟ ಆಯ್ತು. ಆಮೇಲೆ ನಾನು ಗರ್ಲ್ ಆಗಿರೋದ್ರಿಂದ ಎಲ್ಲ ಗರ್ಲ್ಗೂ ನಿಮ್ಮ ಡಾನ್ಸ್ ಮಾಡಬೇಕು ಅಂತ ಒಳಗಿಂದಾನೇ ಇರುತ್ತೆ. ಅದಕ್ಕೆ ನನಗೆ ಡಾನ್ಸ್ ಇಂದ ಬಹಳ ಇಷ್ಟ ಆಯ್ತು. ನೀನ್ ಮುಂದೆ ಏನ್ ಮಿಸ್ ವರ್ಲ್ಡ್ ಆಗ್ಬೇಕು ಅಂತಿದ್ಯಾ? ನೀನು ಕೂಡ ಐಶ್ವರ್ಯ ರಾಯ್ ತಾನೇ? ಇದಕ್ಕೆ ಯಾವ ತರ ತಯಾರಿ ನಡೆಸ್ಕೊಳ್ತಾ ಇರ್ತೀರಿ ನೀನು? ಫ್ಯಾಷನ್ ಶೋ ನಲ್ಲಿ ಕೂಡ ನಿನಗೆ ಸಾಕಷ್ಟು ಪ್ರಶಸ್ತಿ ಇದೆಲ್ಲ ಬಂದಿದೆಯಾ ನಿನಗೆ? ನನಗೆ ಕೋಕೋ ಕೋಲಾ ಲಿಟಲ್ ಮಿಸ್ ಬ್ಯಾಂಗ್ಳೂರ್, ನೆಸ್ಲೆ ಅವರು ಕಂಡಕ್ಟ್ ಮಾಡಿದ್ ಲಿಟಲ್ ಮಿಸ್ ಬ್ಯಾಂಗ್ಳೂರ್, ಮತ್ತೆ ಇವರು ಕ್ಯಾಡ್ಬರೀಸ್ ಕಂಡಕ್ಟ್ ಮಾಡಿದ್ದು ಪ್ರಿನ್ಸಸ್ ಬ್ಯಾಂಗ್ಳೂರ್ ಎಲ್ಲ ಬಂದಿದೆ. ನನಗೆ ರೀಸೆಂಟ್ಲಿ ಡಿಸ್ನಿ ಪ್ರಿನ್ಸಸ್ ಅಲ್ಲಿ ನಾನು ಇಂಡಿಯಾದಿಂದ ಸೆಲೆಕ್ಟ್ ಆಗಿದ್ದೆ. ಅಂದ್ರೆ ಬಾಂಬೆ ಅಲ್ಲಿ ಅದಿದು ಆಡಿಷನ್ ಆಗಿತ್ತು, ಅಲ್ಲಿ ಸೆಲೆಕ್ಟ್ ಆದೆ. ಆಮೇಲೆ ನಮಗ್ ಇಂಡಿಯಾಗ್ ಸಿಂಡ್ರೆಲ್ಲಾ ಅಂತ ಬಂದಿದೆ. ನೀನು ಎಷ್ಟು ಟ್ಯಾಲೆಂಟೆಡ್ ಅಷ್ಟೇ ನೀನು ಬ್ಯೂಟಿಫುಲ್ ಕೂಡ ನೀನು. ಮತ್ತೆ ಹಾಗೇನೆ ಶ್ರೇಯ, ನೀನು ಚಿತ್ರಕಲೆ ಕೂಡ ತುಂಬಾನೇ ಅದ್ಭುತವಾಗಿ ಮಾಡ್ತೀಯಂತೆ. ಇತ್ತೀಚೆಗೆ ನೀನು ಮಾಡಿದಂತ ಒಂದು ಚಿತ್ರಕಲೆ ಯಾವುದು? ಅದು ನಿನಗೆ ಹೇಗೆ ಮೆಚ್ಚುಗೆ ಆಯ್ತದು? ಯಾವ ಒಂದು ಕಲ್ಪನೆ ಇಟ್ಕೊಂಡು ನೀನು ಆ ಚಿತ್ರಕಲೆಯನ್ನು ಬಿಡಿಸಿದೆ? ರೀಸೆಂಟ್ಲಿ ಸ್ಲೋವೇನಿಯಾ ದಿ ವರ್ಲ್ಡ್ ಆಫ್ ಆರ್ಟ್, ದಿ ಓಲ್ಡ್ ಕ್ಯಾಸಲ್ ಆಫ್ ಸಿಲ್ಜಿ ಅವರು ಎವ್ರಿ ಇಯರ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾರೆ. ಈ ಸತಿ 47,000 ಪೇಂಟಿಂಗ್ಸ್ ಹೋಗಿತ್ತು. ಇಂಡಿಯಾದಿಂದ 1,772 ಪೇಂಟಿಂಗ್ಸ್ ಹೋಗಿತ್ತು. ಅದರಲ್ಲಿ ಅವ್ರ ಟಾಪಿಕ್ ಕೊಟ್ಟಿದ್ದು ಹೂ ಆಮ್ ಐ ಪೀಪಲ್. ಅದಕ್ಕೆ ನಾನು ಇಂಡಿಯಾ ಮ್ಯಾಪ್ ಮಾಡಿ ನನ್ನನ್ನೇ ಡ್ರಾ ಮಾಡಿ ನಮಸ್ತೆ ಅಂದು, ಆಮೇಲೆ ಎಲ್ಲ ಇಂಡಿಯಾಲಿರೋ ಎಲ್ಲ ಮಾನ್ಯುಮೆಂಟ್ಸು, ಆಮೇಲೆ ಇಂಡಿಯಾಲ್ ಅಗ್ರಿಕಲ್ಚರ್, ಇಂಡಿಯಾಲ್ ಕಲ್ಚರ್ ಏನಿದೆ ಎಲ್ಲ, ಡಾನ್ಸು, ನಾರ್ತ್ ಇಂಡಿಯನ್ ಡಾನ್ಸು ಮತ್ತೆ ಇಂಡಿಯನ್ ಡ್ರೆಸ್ಸಸ್ ಎಲ್ಲ ಒಂದು ಇದರಲ್ಲಿ ಹಾಕಿದ್ದೆ, ಪೇಂಟ್ ಮಾಡಿದೆ. ಅದು ಅಲ್ಲಿ ನಾನು ಇಂಡಿಯಾದಿಂದ ಸೆಲೆಕ್ಟ್ ಆಗ್ತಾ ಇದ್ದೀನಿ. ನಾನು ಇಂಡಿಯಾದಿಂದ ಸೆಲೆಕ್ಟ್ ಆಗಿದ್ದೀನಿ. ಅದಕ್ಕೆ
ಅಲ್ಲಿ 18th ಮೇ ಅಲ್ಲಿ 18th ಮೇಗೆ ನಾನು ಪೇಂಟಿಂಗ್ ಎಕ್ಸಿಬಿಟ್ ಮಾಡ್ತಾರೆ. ಆ ಎಕ್ಸಿಬಿಷನ್ ನಲ್ಲಿ ಪೇಂಟಿಂಗ್ಸ್ ಎಲ್ಲ ಆಕ್ಷನ್ ಆಗ್ತಾರೆ. ಅದರಲ್ಲಿ ಬಂದಿರೋ ದುಡ್ಡನ್ನೇ ಅವರು ಚಾರಿಟಿ ಕೊಡ್ತಾರೆ. ಅದಕ್ಕೆ ನಾನು ಮಾಡಿರೋದೊಂದು ಪೇಂಟಿಂಗ್ ಚಾರಿಟಿಗೆ ಹೋಯ್ತು ಅಂದ್ರೆ ಒಳ್ಳೆ ಡೀಡ್ ಆಯ್ತು ಅಂದ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ಹಾಗೆ ಶ್ರೀಯಾ, ನೀನೀಗ ನೀನು ಹಲವಾರು ರೀತಿಯ ಟ್ಯಾಲೆಂಟ್ಸ್ ಹೊಂದಿದ್ಯಾ. ನೀನು ಎಷ್ಟೊಂದರಲ್ಲೆಲ್ಲ ನೀನು ಒಂದು ಸಾಧನೆಯನ್ನ ಮಾಡ್ತಾ ಇದೆಯಾ. ಅಪ್ಪ ಅಮ್ಮನ ಪ್ರೋತ್ಸಾಹ ಕೂಡ ಇದೆ. ಅಪ್ಪ ಅಮ್ಮ ಫೈನಾನ್ಷಿಯಲಿ ಕೂಡ ಚೆನ್ನಾಗಿದ್ದಾರೆ ಅವರು. ಇವಾಗ ನೀನು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಬಡ ಮಕ್ಕಳನ್ನ ನೋಡ್ತಾ ಇರ್ತೀಯ. ನೀನು ಮುಂದೆ ಏನಾದ್ರೂ ನೀನು ಚೆನ್ನಾಗಿ ಮುಂದೆ ಈಗಲೂ ಕೂಡ ಚೆನ್ನಾಗಿದ್ಯಾ. ನೀನು ಮುಂದೆ ಇನ್ನ ಹಲವಾರು ರೀತಿಯ ವಿಕ್ರಮಗಳನ್ನ ಸಾಧಿಸಿದಂತ ಸಂದರ್ಭದಲ್ಲಿ ಯಾವ ತರ ಒಂದು ಸರ್ವಿಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ಯಾ ಬಡ ಮಕ್ಕಳಿಗಾಗ್ಲಿ? ಈ ತರ ಒಂದು ಕಲ್ಪನೆ ಬರುತ್ತಾ ನಿನ್ಗೆ? ಈ ಮಕ್ಕಳು ನಾನ್ ತುಂಬಾ ಚೆನ್ನಾಗಿದ್ದೀನಿ, ಈ ಮಕ್ಕಳಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಅನ್ಸುತ್ತಾ ನಿನಗೆ? ಆಕ್ಚುಲಿ ನಮ್ಮ ಮನೆ ಹತ್ರನು ಬಹಳ ಕನ್ಸ್ಟ್ರಕ್ಷನ್ ಸೈಟ್ಸ್ ಎಲ್ಲ ಇದಾವೆ. ಅಲ್ಲಿನೂ ಎಷ್ಟೊಂದು ಚೈಲ್ಡ್ ಲೇಬರ್ ಎಲ್ಲ ಇದೆ. ಬಹಳ ಬೇಜಾರಾಗುತ್ತೆ. ಅಂದ್ರೆ ನಾನು ಅವ್ರ ಏಜ್ ನಾನು ಎಷ್ಟು ಅಂದ್ರೆ ನನ್ನ ಎಜುಕೇಶನ್ ಎಲ್ಲ ಹಂಗೆ ಅದು ಎಲ್ಲ ನಾನು ಚೆನ್ನಾಗಿದ್ದೀನಿ. ಅವರೆಲ್ಲ ಮತ್ತೆ ಅದು ವರ್ಕ್ ಮಾಡ್ತಾ ಇದಾರೆ ಅಂದ್ರೆ ಬಹಳನೇ ಬೇಜಾರಾಗುತ್ತೆ. ಅದಕ್ಕೆ ನಾನು ಈಗಿಂದಾನೇ ನನಗೆ ಬಹಳ ಇಷ್ಟ ಅಂದ್ರೆ ಚಾರಿಟಿಯಲ್ಲೆಲ್ಲ ಮಾಡೋದು. ಬಟ್ ನಾನು ದೊಡ್ಡವಳಾದ್ಮೇಲೆ ಈಗೂ ಅಂತೀನಿ ಎಲ್ಲರಿಗೂ ಎಜುಕೇಟ್ ಮಾಡಬೇಕು. ಅವ್ರಿಗೆ ಅವ್ರ ಬೇಸಿಕ್ ರೈಟ್ಸ್ ಇದೆ ಅಲ್ವಾ, ಅದೆಲ್ಲ ಬೇಕು. ಮತ್ತೆ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಎಲ್ಲ ಹಿಂಗ್ ಫೋರ್ಸ್ ಮಾಡಬಾರ್ದು ಅಂತ ನಾನು ಬಹಳ ಅನ್ಸುತ್ತೆ. ಅದ್ರ ಬಗ್ಗೆ ಶಿ ಹ್ಯಾಸ್ ರಿಟನ್ ಡಾಕ್ಯುಮೆಂಟರಿ ವಿಚ್ ಹಸ್ ಬಿನ್ ಸೆಲೆಕ್ಟೆಡ್ ಇನ್ ಡೆಲ್ಲಿ. ಅದು ಚೈಲ್ಡ್ ಲೇಬರ್ ಬಗ್ಗೆ ಬರ್ದಿದ್ದಲ್ಲ, ಅದು ಡೆಲ್ಲಿಯಲ್ಲಿ ಸೆಲೆಕ್ಟ್ ಆಗಿದೆ ಸ್ಕೂಲ್ ಥ್ರೂ. ಪೂರ್ತಿ ನ್ಯಾರೇಟ್ ಮಾಡಿದಲ್ಲ ಚೈಲ್ಡ್ ಲೇಬರ್ ಬಗ್ಗೆ. ಅದನ್ನು ಅವಳಿಗೆ ಐಡಿಯಾ ಇದೆ. ನಿಮ್ಮ ಮಗಳು ನಿಮ್ಗೆ ಹೆಮ್ಮೆ ಅಂತ ಹೇಳ್ತೀರಾ. ಮಗಳನ್ನ ಪಡೆದ್ರೆ ನಿಮ್ಮ ಒಂದು ಪುಣ್ಯ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ನೀವು ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ನಿಮ್ಮ ಮಗಳ ಬಗ್ಗೆ. ಹಾಗೇನೆ ಕಲ್ಪನಾ ಚಾವ್ಲಾ ಆಗ್ಬೇಕು ಅನ್ನುವಂತ ಒಂದು ಕನಸನ್ನು ಹೊತ್ತಿದ್ದೀರಾ. ಆ ಕನಸು ನನ್ಸಾಗ್ಲಿ. ನೀನು ಇದ್ರ ಜೊತೆಗೇನೆ ಮಿಸ್ ವರ್ಲ್ಡ್ ಆಗ್ಬೇಕು ಅನ್ನುವಂತ ಕೂಡ ಆಸೆಯನ್ನು ಹೊತ್ತಿದ್ಯಾ. ಖಂಡಿತ ಆಗ್ಬೇಕು. ಆಗಿ ಬಂದು ಇದೇ ಸ್ಟುಡಿಯೋ ಕುತ್ಕೊಂಡು ನಿನ್ನ ಒಂದು ಮಿಸ್ ವರ್ಲ್ಡ್ ನ ಆದಾಗ ನಿನ್ನ ಅನುಭವಗಳನ್ನ ಹಂಚ್ಕೊಳ್ತೀಯ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.